ಮಿತ್ರರೇ ನಮಸ್ಕಾರ. ಮಿತ್ರರೇ, ಈ ಇರಾನ್ ಮತ್ತು ಅಮೆರಿಕದ ನಡುವೆ ನಡೀತಾ ಇರುವಂತಹ ಯುದ್ಧ ಇದೆಯಲ್ಲ, ಇದು ಎಂಡ್ ಆಗುತ್ತಾ, ಕಂಟಿನ್ಯೂ ಆಗುತ್ತಾ, ಯಾರೂ ಹೇಳೋದಕ್ಕೆ ಸಾಧ್ಯ ಇಲ್ಲದಂತಹ ಪರಿಸ್ಥಿತಿಯನ್ನು ತಲುಪಿದೆ. ಅಮೆರಿಕ ಅದು ಏನು ನಾಟಕ ಮಾಡ್ತಾ ಇದೆಯೋ ಜಗತ್ತಿಗೆ ಅರ್ಥ ಆಗ್ತಾ ಇಲ್ಲ. ಒಂದು ಕಡೆ ಟ್ರಂಪ್ ಹೇಳ್ತಾರೆ ಯುದ್ಧ ವಿರಾಮ ಅಂತ್ಯ ಆಗ್ಬಿಟ್ಟಿದೆ, ಯುದ್ಧ ಮತ್ತೆ ಪುನರಾರಂಭಗೊಂಡಿದೆ ಅಂತ. ಅದೇ ಟ್ರಂಪ್ ಮತ್ತೊಂದು ಕಡೆಯಲ್ಲಿ ಹೇಳ್ತಾರೆ ಮಾತುಕತೆ ಕಂಟಿನ್ಯೂ ಆಗ್ತಾ ಇದೆ ಇರಾನ್ ಬೇಡಿಕೊಂಡ ಕಾರಣದಿಂದಾಗಿ ಅಂತ. ಇದೆಲ್ಲದರ ನಡುವೆ ಅಮೆರಿಕ ಇರಾನ್ಗೆ ಬಲವಾದಂತಹ ಹೊಡೆತ ಕೊಟ್ಟಿದೆ. ಎಷ್ಟು ಬಲವಾಗಿ ಕೇಳಿದ್ರೆ ಕೇವಲ 3 ದಿನದ ಅವಧಿಯಲ್ಲಿ 300 ಟಾರ್ಗೆಟ್ಗಳನ್ನು ಅಮೆರಿಕ ನಾಶ ಮಾಡಿದೆ. ಅದಕ್ಕೆ ಇರಾನ್ ಏನು ಸುಮ್ಮನೆ ಕೂತಿಲ್ಲ. ಇರಾನ್ ಕೂಡ ಪರ್ಷಿಯನ್ ಗಲ್ಫ್ನ ಅನೇಕ ರಾಷ್ಟ್ರಗಳನ್ನು ಟಾರ್ಗೆಟ್ ಮಾಡಿ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದೆ. ಮುಖ್ಯವಾಗಿ ಸ್ಟ್ರೀಟ್ ಆಫ್ ಹರ್ಮೋಸ್ನಲ್ಲಿ ವಾಣಿಜ್ಯ ಹಡಗುಗಳನ್ನು ಪುನಃ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಇದರ ನಡುವೆ ಇರಾನ್ನ ಸುಪ್ರೀಂ ಲೀಡರ್ ಮಜ್ತಾಬಾ ಕಮೇನಿ ಅಮೆರಿಕಾಗೆ ಒಂದು ಘೋರ ಎಚ್ಚರಿಕೆಯನ್ನು ಕೊಟ್ಟಿದ್ದಾನೆ. ಟ್ರಂಪ್ ಕಡೆಯಿಂದ ಬಂದಂತಹ ಎಚ್ಚರಿಕೆಗೆ ಪ್ರತಿಯಾಗಿ ಮಜ್ತಾಬಾ ಕಮೇನಿಯಿಂದ ಈ ಎಚ್ಚರಿಕೆಯ ಹೇಳಿಕೆ ಬಂದಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಬಹಳ ಇಂಪಾರ್ಟೆಂಟ್ ಆದಂತಹ ಕೆಲ ಬೆಳವಣಿಗೆಗಳಾಗ್ತಾ ಇದ್ದಾವೆ. ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಈ ಫ್ರಾನ್ಸ್ನಲ್ಲಿ G7 ಶೃಂಗಸಭೆ ನಡೀತಲ್ಲ, ಆ ಸಂದರ್ಭದಲ್ಲಿ ಟ್ರಂಪ್ ಮತ್ತು ಇರಾನ್ನ ಅಧ್ಯಕ್ಷರ ನಡುವೆ ಒಂದು MOUಗೆ ಸಹಿ ಆಗಿತ್ತು. ಅಂದ್ರೆ ಟ್ರಂಪ್ ಫ್ರಾನ್ಸ್ನಲ್ಲಿ ಸಹಿ ಹಾಕಿದ್ರು, ಇರಾನ್ನ ಅಧ್ಯಕ್ಷ ಮಸೂದ್ ಪೆಜಶ್ಕಿಯಾನ್ ಇರಾನ್ನಲ್ಲೇ ಕೂತ್ಕೊಂಡು ಆ ಒಂದು ಶಾಂತಿ ಒಪ್ಪಂದಕ್ಕೆ ಸಹಿ ಹಾಕಿದ್ರು. ಆ ಸಂದರ್ಭದಲ್ಲೇ ವಿಡಿಯೋ ಮಾಡಿದಾಗ ನಿಮಗೆ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದೆ, ಇದಕ್ಕೆ ಹೆಚ್ಚಿಗೆ ಮಹತ್ವ ಇಲ್ಲ, ಇದು ಕೇವಲ ನ್ಯೂಸ್ಗೋಸ್ಕರವಾಗಿ ಅಥವಾ ಹೆಡ್ಲೈನ್ಗೋಸ್ಕರವಾಗಿ ಟ್ರಂಪ್ ಮಾಡಿದಂತಹ ಒಂದು ತಂತ್ರಗಾರಿಕೆ ಅಷ್ಟೇ. ಯಾಕೆ ಕೇಳಿದ್ರೆ ಈ ಯುದ್ಧದ ಡ್ರೈವಿಂಗ್ ಸೀಟ್ನಲ್ಲಿರುವಂತಹದ್ದು ಅಮೆರಿಕ ಅಲ್ಲ. ಅಮೆರಿಕ ಕೇವಲ ಪಾತ್ರಧಾರಿ ಅಷ್ಟೇ. ಸೂತ್ರಧಾರಿ ಯಾರು ಕೇಳಿದ್ರೆ ಇಸ್ರೇಲ್ ಇದನ್ನ ಡ್ರೈವ್ ಮಾಡ್ತಾ ಇರೋದು. ಯಾವತ್ತಿನವರೆಗೆ ಇಸ್ರೇಲ್ಗೆ ಈ ಯುದ್ಧ ಬೇಡ ಅಂತ ಅನ್ನಿಸೋದಿಲ್ವೋ ಅವತ್ತಿನವರೆಗೂ ಕೂಡ ಯುದ್ಧ ಕಂಪ್ಲೀಟ್ ಆಗಿ ನಿಲ್ಲೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಈ ಮಾತನ್ನ ಪುನಃ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯುದ್ಧ ಮತ್ತೊಮ್ಮೆ ತೀವ್ರಗತಿಯಲ್ಲಿ ಜೋರಾಗ್ತಾ ಇದೆ. ಹರ್ಮೋಸ್ನಲ್ಲಿ ಡಿಸ್ಟರ್ಬೆನ್ಸ್ ಇದೆಯಲ್ಲ, ಇದು ಮಿತಿ ಮೀರ್ತಾ ಇದೆ. ಇರಾನ್ ಹಡಗುಗಳ ಮೇಲೆ ಅಟ್ಯಾಕ್ ಮಾಡ್ತಾ ಇದೆ. ಇನ್ನು ಇರಾನ್ UK ಮೂಲದ ಒಂದು ಕಮರ್ಷಿಯಲ್ ಶಿಪ್ ಮೇಲೆ ಅಟ್ಯಾಕ್ ಮಾಡಿದೆ. ಈ ಅಟ್ಯಾಕ್ನಿಂದಾಗಿ ಶಿಪ್ಗೆ ಬಹಳಷ್ಟು ಡ್ಯಾಮೇಜ್ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಆ ಶಿಪ್ನಲ್ಲಿದ್ದಂತಹ 11 ಮಂದಿ ನಾವಿಕರನ್ನ ರಕ್ಷಿಸಲಾಗಿದೆ. ಆದರೆ ಓರ್ವ ನಾವಿಕ ಮಿಸ್ಸಿಂಗ್ ಆಗಿದ್ದಾನೆ. ಆ ನಾವಿಕ ಭಾರತ ಮೂಲದವನು ಅಂತ ತಿಳಿದು ಬಂದಿದೆ. ಈ ಘಟನೆಯ ಬಗ್ಗೆ ಭಾರತ ಕೂಡ ತೀವ್ರ ಖಂಡನೆಯನ್ನು ವ್ಯಕ್ತಪಡಿಸಿದೆ. ಅತ್ತ ಕಡೆಯಿಂದ UKಯಿಂದಲೂ ಸಹ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಇದೇ ಸಂದರ್ಭದಲ್ಲಿ ಇರಾನ್ ಹೇಳ್ತಾ ಇದೆ ಸ್ಟ್ರೀಟ್ ಆಫ್ ಹರ್ಮೋಸ್ ಟೋಟಲಿ ಬಂದ್ ಆಗಿದೆ, ತಾತ್ಕಾಲಿಕವಾಗಿ ಇದನ್ನು ಮುಚ್ಚಲಾಗ್ತಾ ಇದೆ ಅಂತ ಇರಾನ್ ಘೋಷಣೆ ಮಾಡಿದೆ. ಇಲ್ಲಿ ಯಾವುದೇ ಹಡಗುಗಳ ಸಂಚಾರಕ್ಕೂ ಕೂಡ ಅವಕಾಶ ಇಲ್ಲ ಅಂತ ಇರಾನ್ ಘೋಷಣೆಯನ್ನ ಮಾಡಿದೆ. ಅದಕ್ಕೆ ಪ್ರತಿಯಾಗಿ ಅಮೆರಿಕ ಕೂಡ ಇರಾನ್ ಮೇಲೆ ಬಹಳ ಪ್ರಬಲವಾದಂತಹ ಪ್ರಹಾರ ಮಾಡಿದೆ. ಯಾವ ಮಟ್ಟಿಗೆ ಕೇಳಿದ್ರೆ ಸೆಂಟ್ಕಾಮ್ ಒಂದು ಹೇಳಿಕೆಯನ್ನು ರಿಲೀಸ್ ಮಾಡಿದೆ. ಒಂದೇ ದಿನದಲ್ಲಿ ಅಂದ್ರೆ ನಿನ್ನೆಯಿಂದ ಇವತ್ತು ಬೆಳಗಿನವರೆಗೆ ಒಟ್ಟು 140 ಇರಾನ್ನ ಟಾರ್ಗೆಟ್ಗಳನ್ನು ನಾವು ಉಡಾಯಿಸಿದೀವಿ, ಹೀಗಂತ ಸೆಂಟ್ಕಾಮ್ ಅಧಿಕೃತವಾಗಿ ಹೇಳಿಕೆ ರಿಲೀಸ್ ಮಾಡಿದೆ. ಅಷ್ಟು ಮಾತ್ರ ಅಲ್ಲ, ಕಳೆದ 3 ದಿನಗಳಲ್ಲಿ ಇರಾನ್ ಮೇಲೆ ನಾವು 300ಕ್ಕೂ ಹೆಚ್ಚು ದಾಳಿಗಳನ್ನು ಮಾಡಿದೀವಿ ಅಂತ ಸೆಂಟ್ಕಾಮ್ ಹೇಳ್ಕೊಂಡಿದೆ. ಅಲ್ಲಿಗೆ ಒಂದು ಸ್ಪಷ್ಟ ಆಗ್ತಿರೋದೇನು, ಅಮೆರಿಕ ಯುದ್ಧದಲ್ಲಿ ತೀವ್ರತರವಾಗಿ ಮುಂದುವರಿತಾ ಇದೆ ಅಂತ. ನಿಮಗೆಲ್ಲ ಗೊತ್ತೇ ಇದೆ, ಟ್ರಂಪ್ ಅವರನ್ನ ಇವತ್ತಿನವರೆಗೂ ಕೂಡ ಯಾರೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಆಗಿಲ್ಲ. ಅವರು ಗಳಿಗೆ ಒಂದೊಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ನ್ಯಾಟೋ ಸಭೆ ಮುಗಿತಿದ್ದ ಹಾಗೆ ಟ್ರಂಪ್ ಏನಂತ ಹೇಳಿಕೆ ಕೊಟ್ಟಿದ್ರು, ಈ ಯುದ್ಧ ವಿರಾಮ ಅಂತ್ಯವಾಗಿದೆ, ಅಮೆರಿಕದ ಕಡೆಯಿಂದ ಯಾವುದೇ ಯುದ್ಧ ವಿರಾಮ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಈಗ ಅದೇ ಟ್ರಂಪ್ ಹೇಳ್ತಾ ಇದ್ದಾರೆ ಯುದ್ಧ ವಿರಾಮ ಅಂತ್ಯ ಆಗಿರೋದು ನಿಜ, ಮತ್ತೆ ಯುದ್ಧ ಶುರುವಾಗಿದೆ, ಆದ್ರೆ ಇರಾನ್ನ ಒತ್ತಾಯದ ಮೇರೆಗೆ ನಾವು ಮಾತುಕತೆ ಕೂಡ ಮುಂದುವರಿಸಿದೀವಿ ಅಂತ. ಇದು ಯಾವ ಸೀಮೆ ತಂತ್ರಗಾರಿಕೆ ಅಂತ ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ. ಒಂದು ಕಡೆ ಅಮೆರಿಕ ನಿರಂತರವಾಗಿ ದಾಳಿ ಮಾಡ್ತಾ ಇದೆ, ಇನ್ನೊಂದು ಕಡೆ ಮಾತುಕತೆ ಕೂಡ ನಡೀತಾ ಇದೆ ಅಂತ ಅದೇ ಅಮೆರಿಕವೇ ಹೇಳ್ಕೊಳ್ತಾ ಇದೆ. ಸದ್ಯ ಸೆಂಟ್ಕಾಮ್ ಬಿಡುಗಡೆ ಮಾಡಿರುವಂತಹ ಮಾಹಿತಿಯ ಪ್ರಕಾರ ಇರಾನ್ನ ಕ್ಷಿಪಣಿ ಉಡಾವಣಾ ಕೇಂದ್ರಗಳು, ಡ್ರೋನ್ ನೆಲೆಗಳು, ನೌಕಾಪಡೆಯ ಸೌಲಭ್ಯಗಳು, ಕೆಲ ಆರ್ಮ್ ಡಿಪೋಗಳು, ಜೊತೆಗೆ ಮಾಧ್ಯಮ ಕೇಂದ್ರಗಳು, ಇವುಗಳನ್ನು ಗುರಿಯಾಗಿಸಿ ನಾವು ದಾಳಿ ಮಾಡಿದೀವಿ ಅಂತ ಸೆಂಟ್ಕಾಮ್ ಹೇಳ್ಕೊಂಡಿದೆ. ಇರಾನ್ಗೆ ಬಹಳಷ್ಟು ನಷ್ಟ ಆಗಿದೆ. ಯಾಕೆಂದ್ರೆ ಇರಾನ್ನ IRGCಗೆ ಸಂಬಂಧಪಟ್ಟಂತಹ ಪತ್ರಿಕೆಗಳು ಕೂಡ ಇದನ್ನು ದೃಢಪಡಿಸಿದಾವೆ, ಹೌದು ಅಮೆರಿಕದಿಂದ ನಿರಂತರವಾಗಿ ದಾಳಿ ಆಗ್ತಾ ಇದೆ ಅಂತ. ಇದಕ್ಕೆ ಪ್ರತಿಯಾಗಿ ಇರಾನ್ ಏನು ಸುಮ್ಮನೆ ಕೂತಿಲ್ಲ. IRGC ಹೇಳಿಕೆ ರಿಲೀಸ್ ಮಾಡಿದೆ, ನಾವು ಈ ದಾಳಿಗೆ ಪ್ರತಿಯಾಗಿ ಹರ್ಮುಜ್ ಜಲಸಂಧಿಯಲ್ಲಿ 2ನೇ ವಾಣಿಜ್ಯ ಹಡಗನ್ನ ನಾವು ವಶಕ್ಕೆ ಪಡೆದಿದ್ದೀವಿ ಅಂತ IRGC ಸ್ಟೇಟ್ಮೆಂಟ್ ಅನ್ನು ರಿಲೀಸ್ ಮಾಡಿದೆ. ಜೊತೆಗೆ ಅದೇ IRGC ಹೇಳ್ಕೊಂಡಿದೆ ಒಮಾನ್ ದೇಶದ ಡುಕ್ಮ್ ಬಂದರ್ ಇದೆಯಲ್ಲ, ಅದರಲ್ಲಿ ಅಮೆರಿಕದ ನೌಕಾಪಡೆಗೆ ಲಾಜಿಸ್ಟಿಕ್ ಸೌಲಭ್ಯಗಳನ್ನು ಒದಗಿಸುವಂತಹ ಹಾಗೆ ಅಮೆರಿಕದ ಏರ್ ಕ್ರಾಫ್ಟ್ ಕ್ಯಾರಿಯರ್ಗಳಿಗೆ ಇಂಧನವನ್ನ ಭರ್ತಿ ಮಾಡುವಂತಹ ಕೆಲ ಫೆಸಿಲಿಟೀಸ್ ಇತ್ತು, ಅದನ್ನ ಗುರಿಯಾಗಿಸಿ ನಾವು ದಾಳಿ ಮಾಡಿದೀವಿ. ನಾವು ಮಾಡಿದಂತಹ ಈ
ಸರ್ಪ್ರೈಸ್ ಅಟ್ಯಾಕ್ನಲ್ಲಿ ಅಮೆರಿಕಾಗೆ ಭಾರಿ ಹಾನಿಯಾಗಿದೆ. ಹಾಗೆ ಕತರ್ನಲ್ಲಿರುವಂತಹ ಅಮೆರಿಕದ ಸೇನಾಪಡೆಗೆ ಸೇರಿದಂತಹ ಅಲ್ ಉದೈದ್ ಏರ್ ಬೇಸ್ ಇದೆಯಲ್ಲ, ಅದರ ಮೇಲೆ ಕೂಡ ನಾವು ದಾಳಿ ಮಾಡಿದೀವಿ. ಈ ದಾಳಿಯಲ್ಲೂ ಕೂಡ ಬಹಳಷ್ಟು ಪ್ರಮಾಣದಲ್ಲಿ ಅಮೆರಿಕಾಗೆ ಹಾನಿಯಾಗಿದೆ. ಜೋರ್ಡನ್ ನಲ್ಲಿರುವಂತಹ ಹಸನ್ ಏರ್ ಬೇಸ್ ಮೇಲೂ ಕೂಡ ನಮ್ಮ ಕ್ಷಿಪಣಿಗಳು ಹೋಗಿ ಬಿದ್ದಿದ್ದಾವೆ. ಇದರಿಂದಾಗಿ ಅಮೆರಿಕದ ಪ್ರತಿಷ್ಠಿತ MQ-9 ಡ್ರೋನ್ ಹ್ಯಾಂಗರ್ಗಳೇನಿದ್ವು ಅದಕ್ಕೆ ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿದೆ. ಜೊತೆಗೆ ಅದರ ಕಮಾಂಡಿಂಗ್ ಸೆಂಟರ್ ಕೂಡ ನಾಶ ಆಗಿದೆ ಅಂತ ಇರಾನ್ನ IRGC ಹೇಳಿಕೆಯನ್ನ ರಿಲೀಸ್ ಮಾಡಿದೆ. ಆದ್ರೆ ಇರಾನ್ನ ಕ್ಲೈಮ್ಗಳನ್ನ ಅಮೆರಿಕ ಇದುವರೆಗೂ ಕೂಡ ಪುಷ್ಟೀಕರಿಸಿಲ್ಲ. ಹೌದು, ನಮ್ಮ ಏರ್ ಬೇಸ್ ಮೇಲೆ ದಾಳಿ ಆಗಿದೆ ಅಂತ ಅವರೆಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಆದ್ರೆ ಕುವೈತ್ ಮತ್ತು UAEಯಲ್ಲಿ ಈಗಾಗಲೇ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಫುಲ್ ಆಕ್ಟಿವ್ ಮಾಡಿಡಲಾಗಿದೆ. UAE ಕಡೆಗೂ ಕೂಡ ಇರಾನ್ನ ಕ್ಷಿಪಣಿಗಳು ಬಂದಿದ್ವು, ಅದನ್ನ ಇಂಟರ್ಸೆಪ್ಟ್ ಮಾಡಲಾಗಿದೆ ಎನ್ನುವಂತಹ ವರದಿಗಳಿದಾವೆ. ಬಹ್ರೈನ್ನ ಕೆಲವೆಡೆ ಅನೇಕ ಬಾರಿ ತುರ್ತು ಸೈರನ್ಗಳು ಮೊಳಗಿದಾವೆ. ಅಂದ್ರೆ ಬಹ್ರೈನ್ ಕಡೆಗೂ ಕೂಡ ಇರಾನ್ನ ಮಿಸೈಲ್ ಬಂದಿದೆ ಅಂತಲೇ ಇದರ ಅರ್ಥ. ಹಾಗಾದ್ರೆ ಇಡೀ ವ್ಯವಸ್ಥೆ ಎಲ್ಲಿ ಕೆಟ್ಟು ಹೋಯ್ತು? ಅಮೆರಿಕ ಮಾತುಕತೆಗೆ ಅಷ್ಟೆಲ್ಲ ಉತ್ಸಾಹವನ್ನ ತೋರಿಸ್ತಾ ಇತ್ತು. ಟ್ರಂಪ್ ಅವರಿಗೂ ಕೂಡ ಡೀಲ್ ನಲ್ಲೇ ಎಲ್ಲ ಅಂತ್ಯ ಆಗುತ್ತೆ ಅನ್ನುವಂತಹ ಭಾವನೆ ಇತ್ತು. ಅದೇ ರೀತಿಯಾಗಿ ಸ್ಟೇಟ್ಮೆಂಟ್ ಗಳನ್ನ ಕೂಡ ಕೊಡ್ತಾ ಇದ್ರಲ್ವಾ. ಇದ್ದಕ್ಕಿದ್ದಂತೆ ಈ ರೀತಿಯಾಗಿ ಯುದ್ಧ ತೀವ್ರಗೊಳ್ಳೋದಕ್ಕೆ ಏನ್ ಕಾರಣ? ಈ ಪ್ರಶ್ನೆಯನ್ನ ಕೇಳಿದ್ದೆ ಆದ್ರೆ ಮಿತ್ರರೇ, ಮೊದಲಿನಿಂದಲೂ ಕೂಡ ಅಮೆರಿಕ ಟೈಮ್ ಗೈನ್ ಮಾಡ್ಕೊಳ್ತಾ ಇತ್ತಷ್ಟೇ. ಅವರಿಗೆ ಸಮಯಾವಕಾಶ ಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಈ ಹಿಂದೆ ಇರಾನ್ ಮೇಲೆ ತೀವ್ರತರವಾದಂತಹ ಒತ್ತಡವನ್ನ ಹಾಕಿ ಒಂದು ತಾತ್ಕಾಲಿಕ ಯುದ್ಧ ವಿರಾಮವನ್ನ ಘೋಷಿಸಿಕೊಂಡಿದ್ರು. ಅವರು ದಾಳಿಯನ್ನು ಮುಂದುವರಿಸೋದಕ್ಕೆ ಇನ್ನಷ್ಟು ಪ್ರಿಪೇರ್ ಆಗಬೇಕಾಗಿತ್ತು. ನಿಮಗೆಲ್ಲ ಗೊತ್ತು, ನಾನು ಹಲವು ಬಾರಿ ಹೇಳಿದ್ದೀನಿ, ಫೆಬ್ರವರಿ 28ನೇ ತಾರೀಕು ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಅಮೆರಿಕ ಒಂದು ಲಾಂಗ್ ಟರ್ಮ್ ಯುದ್ಧಕ್ಕೆ ರೆಡಿ ಆಗಿರಲಿಲ್ಲ. ಅವರೊಂದು 25ರಿಂದ 30 ದಿನ ಯುದ್ಧ ಮಾಡಿದ್ರೆ ಇರಾನ್ ಸರೆಂಡರ್ ಆಗಿಬಿಡುತ್ತೆ ಎನ್ನುವಂತಹ ಭಾವನೆಯಲ್ಲೇ ಇದ್ರು. ಆದರೆ ಯಾವಾಗ ಇರಾನ್ ಸರೆಂಡರ್ ಆಗಿಲ್ಲ, ಇದು ಒಂದು ಲಾಂಗ್ ಟರ್ಮ್ ಯುದ್ಧ ಆಗುತ್ತೆ ಅಂತ ಗೊತ್ತಾಯಿತು, ಅಮೆರಿಕ ಅದಕ್ಕೆ ತಯಾರಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತು. ಯುದ್ಧ ನಡೀತಾ ಇರುವಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ತಯಾರಿಗಳನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಅಮೆರಿಕಾಗೆ ನಷ್ಟ ಆಗುತ್ತೆ. ಅದಕ್ಕೋಸ್ಕರವಾಗಿ ಈ ತಾತ್ಕಾಲಿಕ ಯುದ್ಧ ವಿರಾಮವನ್ನ ಅಮೆರಿಕ ಇರಾನ್ ಮೇಲೆ ಒತ್ತಡ ಹಾಕಿ ಗಳಿಸಿದ್ದು. ಈ ಯುದ್ಧ ವಿರಾಮದಿಂದ ಇರಾನ್ಗೆ ಏನು ಲಾಭ ಆಗಿದೆಯಾ ಕೇಳಿದ್ರೆ ಅವರಿಗೂ ಸ್ವಲ್ಪ ಲಾಭ ಆಗಿದೆ. ಅಂಡರ್ ಗ್ರೌಂಡ್ ನಲ್ಲಿ ಕ್ಷಿಪಣಿ ಸ್ಟೋರೇಜ್ಗಳೆಲ್ಲ ಇದ್ವಲ್ಲ, ಅದರ ಎಂಟ್ರಿ ಮತ್ತು ಎಕ್ಸಿಟ್ಗೆ ಈ ಇಸ್ರೇಲ್ ಮತ್ತು ಅಮೆರಿಕ ಸೇರ್ಕೊಂಡು ದಾಳಿ ಮಾಡಿದ್ವು. ಈ ಕಾರಣದಿಂದಾಗಿ ಅಂಡರ್ ಗ್ರೌಂಡ್ ನಲ್ಲಿರುವಂತಹ ಮಿಸೈಲ್ಗಳನ್ನ ಇರಾನ್ ಹೊರಗೆ ತೆಗೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಈ ನಡುವೆ ಅದನ್ನೆಲ್ಲ ಓಪನ್ ಮಾಡ್ಕೊಳ್ಳೋದಕ್ಕೆ ಇರಾನ್ಗೆ ಸ್ವಲ್ಪ ಸಮಯ ಸಿಕ್ತು. ಈಗ ಯುದ್ಧ ಪುನಃ ಆರಂಭಗೊಂಡಿದೆ. ಇದು ಯಾವುದೇ ಕ್ಷಣದಲ್ಲಿ ಬೇಕಾದರೂ ತೀವ್ರ ಗತಿಯನ್ನು ಪಡೆದುಕೊಳ್ಳಬಹುದು. ಈಗೇನಾಗ್ತಾ ಇದೆಯಲ್ಲ, ಅಮೆರಿಕ ಹೇಳ್ತಾ ಇದೆ 100 ದಾಳಿ, 200 ದಾಳಿ, 300 ದಾಳಿ ಅಂತ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಇದು ಜಗತ್ತು ಊಹೆ ಮಾಡದಂತಹ ಅಂತ್ಯವನ್ನೇ ಕಾಣುತ್ತೆ. ನಿಜವಾಗ್ಲೂ ಅಮೆರಿಕಾಗೆ ಯುದ್ಧ ನಿಲ್ಲಿಸುವಂತಹ ಮನಸ್ಸು ಇದ್ದಿದ್ದೇ ಆಗಿದ್ರೆ ಮೊನ್ನೆ ಒಂದು MOUಗೆ ಸಹಿ ಮಾಡಿದ್ರಲ್ಲ, ಅಲ್ಲಿಗೆ ಯುದ್ಧ ನಿಲ್ತಾ ಇತ್ತು. ಮಾತುಕತೆ ವೇಳೆ ಇರಾನ್ ಕೂಡ ಒಂದಷ್ಟಕ್ಕೆ ಒಪ್ಪಿಗೆಯನ್ನು ಸೂಚಿಸ್ತಾ ಇತ್ತು. ಅದು ಅಮೆರಿಕಾಗೆ ಖುಷಿ ಕೊಡ್ತಾ ಇತ್ತು. ಆದ್ರೆ ಆ MOU ಎಲ್ಲದೂ ಕೂಡ ನಾಟಕ ಅನ್ನುವಂಥದ್ದು ಮತ್ತೆ ಪ್ರೂವ್ ಆಗ್ತಾ ಇದೆ. ಟ್ರಂಪ್ ಕೇವಲ ಇರಾನ್ನ ದಿಕ್ಕು ತಪ್ಪಿಸ್ತಾ ಇಲ್ಲ, ಇಡೀ ಜಗತ್ತಿನ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಹಾಗಾದರೆ ಈ ಯುದ್ಧ ಎಲ್ಲಿಗೆ ಎಂಡ್ ಆಗುತ್ತೆ? ಇರಾನ್ ಸರೆಂಡರ್ ಆಗುತ್ತಾ ಕೇಳಿದ್ರೆ, ಸದ್ಯದ ಇರಾನ್ನ ಮನಸ್ಥಿತಿಯನ್ನು ನೋಡಿದ್ರೆ ಅವರು ಈ ಯುದ್ಧದ ಮೂಲಕವಾಗಿ ಇರಾನನ್ನ ಸರ್ವನಾಶ ಮಾಡುವತ್ತ ಹೆಜ್ಜೆ ಇಡ್ತಿದ್ದಂತೆ ಕಂಡು ಬರ್ತಾ ಇದೆ. ಇಲ್ಲಿ ಮಿತ್ರರೇ, ಕೇವಲ ಇಗೋಗಳಿಂದ ಒಂದು ದೇಶವನ್ನ ರಕ್ಷಿಸೋದಕ್ಕೆ ಸಾಧ್ಯ ಇಲ್ಲ. ಇದನ್ನ ಇರಾನ್ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ನಾನೆಲ್ಲೂ ಕೂಡ ಅಮೆರಿಕದ ಪರವಾಗಿ ಮಾತನಾಡ್ತಾ ಇಲ್ಲ, ನನಗೆ ಅಮೆರಿಕದ ಪರವಾಗಿ ಮಾತನಾಡೋದಕ್ಕೆ ಇಷ್ಟನೂ ಕೂಡ ಇಲ್ಲ. ಆದರೆ ಇರಾನ್ ಕೂಡ ಇಲ್ಲಿ ಗಮಂಡಿತನವನ್ನ ಪ್ರದರ್ಶನ ಮಾಡ್ತಾ ಇದೆ. ನೀವೇ ನೋಡಿದಿರಿ, ಅಯತುಲ್ಲಾ ಅಲಿ ಖಮೇನಿನ ಅಂತ್ಯ ಸಂಸ್ಕಾರವನ್ನ ಇರಾನ್ ಯಾವ ರೀತಿಯಾಗಿ ಮಾಡ್ತು ಅಂತ. ಕೋಟ್ಯಾಂತರ ಸಂಖ್ಯೆಯಲ್ಲಿ ಜನರನ್ನ ಸೇರಿಸಿದ್ರು, ಅಯತುಲ್ಲಾ ಖಮೇನಿಯ ಪರವಾಗಿ ಘೋಷಣೆಯನ್ನ ಕೂಗಿಸಿದ್ರು. ಅಷ್ಟು ಮಾತ್ರ ಅಲ್ಲ, ಆ ಒಂದು ಅಂತಿಮ ಯಾತ್ರೆಯಲ್ಲೂ ಕೂಡ ಅಮೆರಿಕದ ವಿರುದ್ಧ ದ್ವೇಷವನ್ನ ಕಾರಲಾಯಿತು. ಅಮೆರಿಕಾಗೆ ಸಾವಾಗಲಿ, ಇಸ್ರೇಲ್ಗೆ ಸಾವಾಗಲಿ ಇಂತಹ ಘೋಷಣೆಗಳು ಕೇಳಬಂದ್ವು. ಅಷ್ಟೇ ಅಲ್ಲದೆ ಟ್ರಂಪ್ ವಿರುದ್ಧ ಪ್ರತೀಕಾರದ ಮಾತುಗಳು ಕೂಡ ಕೇಳಬಂದ್ವು. ನಿಮಗೆಲ್ಲ ಗೊತ್ತಿರಬಹುದು, ಇತ್ತೀಚೆಗೆ ಒಂದು ಸುದ್ದಿ ಪ್ರಕಟ ಆಯಿತು. ಅದೇನಂತ, ಟ್ರಂಪ್ ಅವರ ಹತ್ಯೆಗೋಸ್ಕರವಾಗಿ ಇರಾನ್ ನಾನಾ ರೀತಿಯಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಈ ವಿಚಾರವನ್ನ ಇಸ್ರೇಲ್ ಬಹಿರಂಗಪಡಿಸ್ತು. ಅಂದ್ರೆ ಇದು ಇಸ್ರೇಲ್ನ ಒಂದು ವ್ಯವಸ್ಥಿತವಾದಂತಹ ತಂತ್ರಗಾರಿಕೆ. ಯಾಕೆ ಅಂತಂದ್ರೆ ಟ್ರಂಪ್ ಯಾವುದೇ ಕಾರಣಕ್ಕೂ ಕೂಡ ಇರಾನ್ ಜೊತೆಗೆ ಒಪ್ಪಂದ ಮಾಡಿಕೊಳ್ಬಾರ್ದು, ಯುದ್ಧವನ್ನು ನಿಲ್ಲಿಸಬಾರ್ದು. ಇದು ಇಸ್ರೇಲ್ನ ಏಕಮೇವ ಗುರಿ. ಅದಕ್ಕೋಸ್ಕರವಾಗಿ ಏನ್ ಮಾಡಬೇಕು? ಟ್ರಂಪ್ ಅವರ ಈಗೋ ಹರ್ಟ್ ಮಾಡಬೇಕು. ಇಲ್ಲ, ಇರಾನ್ ನಿಮ್ಮ ಜೊತೆಗೆ ಮಾತುಕತೆಗೆ ಯತ್ನ ಮಾಡ್ತಾ ಇದೆ, ಅವರು ಹಿಂಬಾಗಿಲ ಮೂಲಕವಾಗಿ ನಿಮ್ಮನ್ನೇ ಮುಗಿಸೋದಕ್ಕೆ ಸ್ಕೆಚ್ ಹಾಕ್ತಾ ಇದ್ದಾರೆ. ಇದನ್ನ ಟ್ರಂಪ್ಗೆ ಅರ್ಥ ಮಾಡಿಸಬೇಕಾಗಿತ್ತು. ಅದಕ್ಕೋಸ್ಕರವಾಗಿ ಆ ರಿಪೋರ್ಟ್ ರಿಲೀಸ್ ಆಗಿದ್ದು. ಅದು ಟ್ರಂಪ್ ಅವರನ್ನ ವಿಪರೀತವಾಗಿ ಕೆರಳಿಸಿದೆ ಕೂಡ. ಅದಕ್ಕೆ ಪ್ರತಿಯಾಗಿ ಟ್ರಂಪ್ ಏನು ಹೇಳಿಕೆ ಕೊಟ್ಟರು? ನನ್ನ ಜೀವಕ್ಕೆ ಏನಾದರೂ ಅಪಾಯ ಆಗಿದ್ದೆ ಆದರೆ 1,000 ಮಿಸೈಲ್ಗಳು ಲೋಡ್ ಆಗಿ ನಿಂತಿದ್ದಾವೆ, ಅವೆಲ್ಲವೂ ಕೂಡ ಇರಾನನ್ನ ಸರ್ವನಾಶ ಮಾಡಿಬಿಡ್ತವೆ, ಹೀಗಂತ ಟ್ರಂಪ್ ಘೋಷಣೆ ಮಾಡಿದ್ರು. ಇಲ್ಲಿ ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಕೇಳಿದ್ರೆ, ಒಂದು ವೇಳೆ ಟ್ರಂಪ್ ಅವರ ಜೀವಕ್ಕೆ ಹಾನಿ ಮಾಡುವಂತಹ ಯಾವುದೇ ನಿರ್ಧಾರವನ್ನ ಇರಾನ್ ಕೈಗೊಂಡ್ರೂ ಕೂಡ ಅದು ಇರಾನ್ನ ಸರ್ವನಾಶಕ್ಕೆ ಕಾರಣ ಆಗುತ್ತೆ. ಅಮೆರಿಕದ ಸಂವಿಧಾನದ ಪ್ರಕಾರ ಅಧ್ಯಕ್ಷರಿಗೆ ತೊಂದರೆ ಆದ್ರೆ ಅಲ್ಲಿ ಉಪಾಧ್ಯಕ್ಷರು ಅಧಿಕಾರಕ್ಕೆ ಬರ್ತಾರೆ. ಇನ್ನೊಂದು ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ, ತಕ್ಷಣಕ್ಕೆ ಎಲೆಕ್ಷನ್ ಕೂಡ ಆಗೋದಿಲ್ಲ.
ಹೊಸದಾಗಿ ಉಪಾಧ್ಯಕ್ಷರು ಅಧ್ಯಕ್ಷ ಗಾದಿಯನ್ನು ನಿಭಾಯಿಸ್ತಿದ್ದ ಹಾಗೆ ಅಂದರೆ JD ವ್ಯಾನ್ಸ್ಗೆ ಅಧಿಕಾರ ಸಿಗುತ್ತೆ, ಅವ್ರೇನು ಸುಮ್ಮನೆ ಬಿಡ್ತಾರಾ? ಇರಾನ್ ವಿರುದ್ಧ ನಿರ್ಣಾಯಕ ಯುದ್ಧ ಸಾರ್ತಾರೆ. ಆ ನಿರ್ಣಾಯಕ ಯುದ್ಧ ಅಂತಂದ್ರೆ ಏನು? ನ್ಯೂಕ್ಲಿಯರ್ ಪ್ರಯೋಗ. ಆ ಸಂದರ್ಭದಲ್ಲಿ ಅಮೆರಿಕ ತನ್ನನ್ನು ತಾನು ಸಮರ್ಥಿಸಿಕೊಳ್ಳೋದಕ್ಕೆ ಬೇಕಾದಷ್ಟು ದಾರಿಗಳಿರ್ತವೆ. ನಮ್ಮ ಅಧ್ಯಕ್ಷರನ್ನೇ ಮುಗಿಸಿದ್ದಾರೆ, ಅದಕ್ಕೆ ನಾವು ಪ್ರತೀಕಾರ ತೆಗೆದುಕೊಂಡಿದ್ದೀವಿ ಅಂತ. ಎಲ್ಲೊಂದು ಕಡೆಯಲ್ಲಿ ಇದು ಅದೇ ಹಂತದಲ್ಲಿ ಹೋಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಅಂತಂದ್ರೆ ಇರಾನ್ ಕಡೆಯಿಂದ ಬರ್ತಾ ಇರುವಂತಹ ಸ್ಟೇಟ್ಮೆಂಟ್ಗಳೇನು? ಈಗ ಮಜ್ತಾಬಾ ಕಮೇನಿಯ ಹೆಸರಿನಲ್ಲಿ ಅಲ್ಲಿನ ಸ್ಟೇಟ್ ಮೀಡಿಯಾ ಒಂದು ಹೇಳಿಕೆಯನ್ನ ಪಬ್ಲಿಷ್ ಮಾಡಿದೆ. ಅಲ್ಲಿ ಮಜ್ತಾಬಾ ಕಮೇನಿ ಏನಂತ ಹೇಳಿಕೆ ಕೊಟ್ಟಿದ್ದಾನೆ? ನನ್ನ ತಂದೆಯ ಸಾವು ಅಂದ್ರೆ ಅಯತುಲ್ಲಾ ಅಲಿ ಖಮೇನಿಯ ಸಾವಿಗೆ ನಾವು ಪ್ರತೀಕಾರ ತೀರಿಸಿಕೊಳ್ಳದೆ ಬಿಡೋದಿಲ್ಲ ಅಂತ ಆತನಿಂದ ಸ್ಟೇಟ್ಮೆಂಟ್ ಬಂದಿದೆ. ಅದು ಮಜ್ತಾಬಾ ಕಮೇನಿಯಿಂದ ಬಂದ ಸ್ಟೇಟ್ಮೆಂಟ್ ಅಂತ ಅಲ್ಲಿನ ಸ್ಟೇಟ್ ಮೀಡಿಯಾ ಪ್ರಸಾರ ಮಾಡಿದ್ರೂ ಕೂಡ ವಾಸ್ತವವಾಗಿ ಅದು ಯಾರ ಸ್ಟೇಟ್ಮೆಂಟ್? ಇರಾನ್ನ IRGCಯ ಸ್ಟೇಟ್ಮೆಂಟ್. ಇರಾನ್ನಲ್ಲಿ ಈ ಹಿಂದಿನಿಂದಲೂ ಕೂಡ ಸ್ಪಷ್ಟವಾಗಿ 2 ಬಣಗಳಿದ್ದಾವೆ. ಅಲ್ಲಿನ ರಾಜಕೀಯ ನಾಯಕರು ಒಂದು ಬಯಸ್ತಾ ಇದ್ರೆ, ಅಲ್ಲಿನ ಮಿಲಿಟರಿ ಬೇರೆ ಏನನ್ನೋ ಬಯಸ್ತಾ ಇದೆ. ನಿಮಗೆಲ್ಲ ಗೊತ್ತಿರಬಹುದು, ಖಮೇನಿಯ ಅಂತ್ಯಕ್ರಿಯೆ ಸಂದರ್ಭದಲ್ಲಿ ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ಮತ್ತು ಇರಾನ್ನ ಅಧ್ಯಕ್ಷರಿಗೆ ಜನ ಗೇರಾವ್ ಹಾಕಿದ್ರು. ಅವರು ಜನರಿಂದ ತಪ್ಪಿಸಿಕೊಂಡು ಹೊರಬರೋದೇ ಕಷ್ಟ ಆಯ್ತು. ಯಾಕೆ ಅಂತಂದ್ರೆ ಇವರೆಲ್ಲ ಹೇಡಿಗಳು, ಇರಾನ್ನ ಪ್ರತಿಷ್ಠೆಯನ್ನ ಪಣಕ್ಕಿಡ್ತಾ ಇದ್ದಾರೆ, ಅಮೆರಿಕದೊಂದಿಗೆ ಯಾಕೆ ಮಾತುಕತೆ ನಡೆಸಬೇಕು? ಈ ರೀತಿಯಾದಂತಹ ಭಾವನೆಗಳನ್ನ ಅಲ್ಲಿನ ಸೇನೆ ಜನರಿಗೆ ಬಿತ್ತುತ್ತಾ ಇದೆ. ಇರಾನ್ನ ಪ್ರತಿಯೊಬ್ಬರಿಗೂ ಕೂಡ ಈ ಭಾವನೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಒಂದಷ್ಟು ಜನ ಯಾರೆಲ್ಲ ಈ ಖಮೇನಿ ಸರ್ಕಾರವನ್ನು ಬೆಂಬಲಿಸ್ತಾರೋ ಅಂತಹ ಜನ ಈ ರಾಜಕೀಯ ನಾಯಕತ್ವ ಕೈಗೊಳ್ತಾ ಇರುವಂತಹ ತೀರ್ಮಾನಗಳನ್ನು ಒಪ್ತಾ ಇಲ್ಲ. ಅಂತವರನ್ನೇ ಎತ್ತಿಕಟ್ಟೋದಕ್ಕೆ ಅಲ್ಲಿನ IRGC ಕೂಡ ಪ್ರಯತ್ನ ಮಾಡ್ತಾ ಇದೆ. ಇಲ್ಲದೆ ಹೋದ್ರೆ ಅಯತುಲ್ಲಾ ಅಲಿ ಖಮೇನಿನ ಅಂತ್ಯಕ್ರಿಯೆ ಆಗುವಂತಹ ಸಂದರ್ಭದಲ್ಲೇ IRGC ಯಾಕೋಸ್ಕರವಾಗಿ ಹಡಗುಗಳ ಮೇಲೆ ದಾಳಿ ಮಾಡಬೇಕಾಗಿತ್ತು? ಅವ್ರಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ತಾನೆ, ನಾವು ಹಡಗುಗಳ ಮೇಲೆ ದಾಳಿ ಮಾಡಿದ್ದೇ ಆದರೆ ಅಮೆರಿಕದ ಸೆಂಟ್ಕಾಮ್ ನಮ್ಮ ಮೇಲೆ ದಾಳಿ ಮಾಡುತ್ತೆ. ಯಾಕೆಂದ್ರೆ ಅವರು ಸನ್ನದ್ಧ ಸ್ಥಿತಿಯಲ್ಲೇ ಇದ್ದಾರೆ. ಅದೇ ಸ್ಟ್ರೀಟ್ ಆಫ್ ಹರ್ಮೋಸ್ ಸುತ್ತಮುತ್ತ ಅಮೆರಿಕದ ಸೇನೆ ಡಿಪ್ಲಾಯ್ ಆಗಿದೆ. ಜೊತೆಗೆ ಇದು ಮಾತುಕತೆಯ ಮೇಲೂ ಕೂಡ ಪರಿಣಾಮ ಬೀರುತ್ತೆ, ಅಂತಿಮವಾದಂತಹ ಶಾಂತಿ ಒಪ್ಪಂದ ಸ್ಥಾಪಿಸೋದಕ್ಕೆ ತೊಡಕುಂಟಾಗುತ್ತೆ ಅಂತ IRGCಗೇನು ಗೊತ್ತಿರಲಿಲ್ವಾ? ಆದರೂ ಸಹ IRGC ಆ ದಾಳಿಯನ್ನ ಮಾಡಿದೆ ಅಂತಂದ್ರೆ ಇರಾನ್ನಲ್ಲಿ ಆಡಳಿತ ಇಬ್ಬಾಗ ಆಗಿದೆ. ಅಲ್ಲಿನ ರಾಜಕೀಯ ಆಡಳಿತ ಒಂದು ದಿಕ್ಕಿನತ್ತ ಹೋಗ್ತಾ ಇದೆ, ಅಲ್ಲಿನ ಮಿಲಿಟರಿ ಆಡಳಿತ ಇನ್ನೊಂದು ದಿಕ್ಕಿನತ್ತ ಹೋಗ್ತಾ ಇದೆ. ಇರಾನ್ನ IRGCಯ ಬಳಿಯಲ್ಲೇ ಸುಪ್ರೀಂ ಅಧಿಕಾರ ಇರೋದ್ರಿಂದಾಗಿ ಅಲ್ಲಿನ ಅಧ್ಯಕ್ಷರಾಗ್ಲಿ, ವಿದೇಶಾಂಗ ಸಚಿವರಾಗ್ಲಿ ಅಥವಾ ಸ್ಪೀಕರ್ ಆಗ್ಲಿ ಏನೇ ಹೇಳಿದ್ರೂ ಕೂಡ ಅದಕ್ಕೆ ಹೆಚ್ಚಿನ ಮಹತ್ವ ಸಿಗ್ತಾ ಇಲ್ಲ. ಅವರ ನಿರ್ಧಾರ ಅಂತಿಮವಾಗಿ ಯಾವುದೋ ಒಪ್ಪಂದವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಈ ಯುದ್ಧ ಇದೇ ರೀತಿಯಾಗಿ ತೀವ್ರಗೊಳ್ತಾ ಹೋದ್ರೆ ಮೊದಲಿನ ಸ್ಥಿತಿಗೆ ಬರ್ತಾರೆ. ಅಂದ್ರೆ ಫುಲ್ ಫ್ಲೆಡ್ಜ್ ವಾರ್ ಮತ್ತೆ ಶುರುವಾಗ್ಬಿಡುತ್ತೆ. ಇಸ್ರೇಲ್ ಮತ್ತೊಮ್ಮೆ ಪೂರ್ಣ ಪ್ರಮಾಣದಲ್ಲಿ ಯುದ್ಧಕ್ಕಿಳಿಯುತ್ತೆ. ಅದರ ಎಂಡ್ ಹೇಗಾಗುತ್ತೆ ಕೇಳಿದ್ರೆ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅದು ನ್ಯೂಕ್ಲಿಯರ್ ಪ್ರಯೋಗದ ಮೂಲಕ ಎಂಡ್ ಆದ್ರೂ ಕೂಡ ಆಶ್ಚರ್ಯ ಇಲ್ಲ. ಅಮೆರಿಕಾಗೆ ಇತ್ತೀಚಿನ ಯುದ್ಧದಲ್ಲಿ ಆದಂತಹ ಅತಿ ದೊಡ್ಡ ಹಿನ್ನಡೆ ಇರಾನ್ ಯುದ್ಧ. ಇಷ್ಟು ದಿನ ಆದರೂ ಕೂಡ ಇರಾನನ್ನು ಸರೆಂಡರ್ ಮಾಡಿಸೋದಕ್ಕೆ ಅಮೆರಿಕ ಆಗ್ತಿಲ್ಲ ಅನ್ನುವಂಥದ್ದೇ ಅವರಿಗೆ ಒತ್ತಡ ಕ್ರಿಯೇಟ್ ಮಾಡಿದೆ. ಹೀಗಾಗಿ ತನ್ನ ಪ್ರತಿಷ್ಠೆಯನ್ನು ಉಳಿಸ್ಕೊಳ್ಳೋದಕ್ಕೆ ಅಮೆರಿಕ ಇರಾನ್ ಮೇಲೆ ಒಂದು ದೊಡ್ಡ ಬಲಪ್ರಯೋಗಕ್ಕೂ ಕೂಡ ಮುಂದಾಗಬಹುದು. ಅದು ನ್ಯೂಕ್ಲಿಯರ್ ಪ್ರಯೋಗವೂ ಕೂಡ ಆಗಿರಬಹುದು. ಒಂದು ವೇಳೆ ಟ್ರಂಪ್ ಏನಾದರೂ ವರ್ಸ್ಟ್ ಕೇಸ್ನಲ್ಲಿ ಇರಾನ್ ಮೇಲೆ ನ್ಯೂಕ್ಲಿಯರ್ ಪ್ರಯೋಗಕ್ಕೆ ಒಪ್ಪಿಗೆ ಸೂಚಿಸಿದ್ದೇ ಆದರೆ ಅದು ಜಗತ್ತಿನಲ್ಲಿ ಘೋರ ಅನರ್ಥಗಳಿಗೆ ಕಾರಣ ಆಗುತ್ತೆ. ಹಿರೋಶಿಮಾ ಮತ್ತು ನಾಗಾಸಕಿಯಲ್ಲಾದಂತಹ ಅನಾಹುತಗಳನ್ನು ನೋಡಿ ಜಗತ್ತು ಇನ್ಯಾವತ್ತೂ ಕೂಡ ನ್ಯೂಕ್ಲಿಯರ್ ಅನ್ನು ಪ್ರಯೋಗ ಮಾಡಬಾರದು ಅಂತ ಭಾವಿಸಿದೆ. ಆದರೆ ಅಮೆರಿಕವೇ ಮತ್ತೊಮ್ಮೆ ಬಾಗಿಲನ್ನು ಓಪನ್ ಮಾಡಿದ್ರೆ ಅತ್ತ ಕಡೆಯಲ್ಲಿ ರಷ್ಯಾ ಮತ್ತು ಉಕ್ರೇನ್ ನಡುವೆ ಯುದ್ಧ ನಡೀತಾ ಇದೆ. ಉಕ್ರೇನ್ನಲ್ಲಿ ರಷ್ಯಾಗೆ ಯಶಸ್ಸು ಸಿಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಅಮೆರಿಕ ಈ ದಾರಿಯನ್ನು ಓಪನ್ ಮಾಡಿದ್ರೆ ರಷ್ಯಾ ಕೂಡ ಅದೇ ಹಾದಿಯಲ್ಲಿ ಸಾಗುತ್ತೆ. ಯುಕ್ರೇನ್ ಮೇಲೆ ನ್ಯೂಕ್ಲಿಯರ್ ಪ್ರಯೋಗ ಆದರೂ ಕೂಡ ಆಶ್ಚರ್ಯ ಇಲ್ಲ. ಅಲ್ಲಿಗೆ ಇದನ್ನು ನಾವು 3ನೇ ಮಹಾಯುದ್ಧ ಅಂತಲೇ ಕನ್ಸಿಡರ್ ಮಾಡಬೇಕು. ಒಟ್ಟಿನಲ್ಲಿ MOUಗೆ ಸಹಿ ಆದ ಬಳಿಕವೂ ಕೂಡ ಮತ್ತೆ ಇರಾನ್ ಮತ್ತು ಅಮೆರಿಕದ ನಡುವೆ ಈ ಬಡಿದಾಟ ಆರಂಭಗೊಂಡಿರೋದಿದೆಯಲ್ಲ, ಜಗತ್ತಿಗೆ ಹೊಸ ತಲೆನೋವನ್ನು ತಂದಿಟ್ಟಿದೆ. ಹರ್ಮೋಸ್ ಮತ್ತೆ ಕಂಪ್ಲೀಟ್ ಆಗಿ ಕ್ಲೋಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಮಿತ್ರರೇ, ಈ ವಿಚಾರದಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ಗಳಾಗ್ತವೆ. ಆ ಬಗ್ಗೆ ನಿಮಗೆ ಆಯಾ ಸಂದರ್ಭದಲ್ಲಿ ಡೀಟೇಲ್ ಆಗಿ ಮಾಹಿತಿ ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ಈ ವಿಚಾರದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.